ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನಕ್ಕೆ ಒಳ್ಳೇದಾಗತ್ತಾ, ಸಮಾಜಕ್ಕೆ ಒಳ್ಳೇದಾಗತ್ತಾ, ದೇಶಕ್ಕೆ ಒಳ್ಳೇದಾಗತ್ತಾ, ಸಂಸ್ಕಾರಕ್ಕೆ ಒಳ್ಳೇದಾಗತ್ತಾ ಅನ್ನೋದು ದೊಡ್ಡ ಕ್ವಶನ್. ಹೀಗೆಲ್ಲ ಬಂದಾಗ ಕಾಂಗ್ರೆಸ್ ಯಾವ್ಯಾವಾಗ ಅಧಿಕಾರಕ್ಕೆ ಬಂದಿದೆ ಆವಾಗ ರೇಪ್ಗಳು ಜಾಸ್ತಿ ಆಗಿದೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಜಾಸ್ತಿ ಆಗಿದೆ, ಮರ್ಡರ್ಗಳು ಜಾಸ್ತಿ ಆಗಿದೆ, ಕಳ್ತನ ಜಾಸ್ತಿ ಆಗಿದೆ, ಸಮಾಜದ ಆರೋಗ್ಯ ಕೆಟ್ಟು ಹೋಗಿದೆ, ದೇಶ ವಿರೋಧಿಗಳು ಜಾಸ್ತಿ ಆಗ್ತಿದ್ದಾರೆ ಅನ್ನೋದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗತ್ತೆ. ಇದಕ್ಕೆ ಉದಾಹರಣೆಗಳು ಕೊಟ್ಟು ಹೇಳ್ಬೋದಂಥ ಪ್ರಸಂಗ ಬಂದಿದೆ. ಬನ್ನಿ, ಇದಕ್ಕೆ ಉದಾಹರಣೆ ಕೊಟ್ಟು ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ಭಾಳ ಸದ್ದಿ ಮಾಡ್ತಿರೋದು ಅಂಜಲಿ ಅಂಬೇಗ್ಯಾರ ಅಂತ ಅಂದ್ಬಿಟ್ಟು ಹುಡುಗಿ. ಆಕೆ ಮರ್ಡ್ರ್ ಆಗುತ್ತೆ. ಮರ್ಡ್ರ್ ಏನು ಅಂತಂದರೆ, ನೋಡಿ, ಕಾಲೇಜಲ್ಲೋ ಮನೆಯಲ್ಲೋ ನುಗ್ಬಿಟ್ಟು ಮರ್ಡ್ರ್ ಮಾಡ್ತಾನೆ. ನುಗ್ಬಿಟ್ಟು ಮರ್ಡ್ರ್ ಮಾಡಿಬಿಟ್ಟು ಆತನ ಹಿಡಿದ್ಬಿಟ್ಟು ಗುಂಡಿಟ್ಟು ಸಾಯಿಸಬೇಕು. ಅದು ಮಾಡೋದೇ ಇಲ್ಲ ನಾವು. ಏನು ಅಂತಂದರೆ, ಪೊಲೀಸ್ ಹಿಡಿದ್ರು, ಕೋರ್ಟ್ ಕೇಸ್ ಹಾಕಿದ್ರೆ 2-3 ವರ್ಷ ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಆಗ್ಬಿಡುತ್ತೆ. ಈ ಥರ ಅನೇಕ ಜನ ಮರ್ಡರ್ ಆಗಿರೋರು ಬಿಡುಗಡೆ ಆಗಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ಸಲ್ಲಿ ಅಜ್ಮಲ್ ಕಸಬ್ ಆಗಿದ್ದ, ಅಫ್ಜಲ್ ಗುರು ಆಗ್ತಿದ್ದ. ಇದೇನು ಅಂದರೆ ತುಂಬ ಸ್ಟ್ರಾಂಗಾಗಿ ಹಿಂದೂ ಸಮಾಜ ಹೇಳ್ತಾ ಇರೋದ್ರಿಂದ ಇದು ನಡೀಲಿಲ್ಲ. ಏನು ಅಂದರೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಇಟ್ಕೊಂಡು ನಾವು ಪಗ್ಲಲ್ಲಿ ಇಟ್ಕೊಂಡು ಎಲ್ಲಾದರೂ ನ್ಯಾಯ ಸಿಗುತ್ತಾ, ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತಾ, ನಮ್ಮ ದೇಶದ ಭಕ್ತಿ ಇರ್ತಕ್ಕಂಥ ಪ್ರಜೆಗಳನ್ನು ಉತ್ಪಾದನೆ ಮಾಡ್ತಿದ್ದೀವ ನಾವು, ಅವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಅಂತ ನೋಡಿದಾಗ ಖಂಡಿತ ಇಲ್ಲ ಅನ್ನೋ ಉತ್ತರ ಬರುತ್ತೆ. ಇದಕ್ಕೊಂದು ಉದಾಹರಣೆ ಕೊಟ್ಬಿಟ್ಟು ಮಾತಾಡ್ತೀನಿ. ಬನ್ನಿ, ಹುಬ್ಬಳ್ಳಿ ಅನ್ನೋದು ನೋಡಿ, ಕರ್ನಾಟಕದಲ್ಲಿ ವಾಣಿಜ್ಯ ನಗರಿ ಅಂತ ಹೇಳ್ತೀವಿ. ಮುಂಬೈಗೆ ಹತ್ತಿರದಲ್ಲಿದೆ. ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ಜವಳಿ ನಗರಗಳು. ಧಾರವಾಡ ಅಂದ ತಕ್ಷಣ ನಮಗೆ ಡಿ ವಿ ಜಿ ಅವ್ರ ಜ್ಞಾಪಕ ಬರ್ತಾರೆ. ನಮ್ಮಲ್ಲಿ ಹೇಗೆ ಕುವೆಂಪು ಇದ್ದಾರೆ, ಹಾಗೆ ಡಿ ವಿ ಗುಂಡಪ್ಪನ ಮಂಕುತಿಮ್ಮನ ಕಗ್ಗ ಅಂತ ಬರೆದಿದ್ದಾರೆ, ಭಾಳ ಫೇಮಸ್ ಅದು. ಅದು ಇದೆಯಲ್ಲ, ಏನು ಅಂತಂದರೆ, ಭಗವದ್ಗೀತೆ ಜನಕ್ಕೆಲ್ಲ ಅರ್ಥ ಆಗಬೇಕು, ಸಾಮಾನ್ಯ ಜನಕ್ಕೂ ಅರ್ಥ ಆಗಬೇಕು. ಹಾಗೆ ಅರ್ಥ ಆಗಬೇಕು ಅಂತ ಡಿ ವಿ ಜಿ ಅವರು ಏನು ಮಾಡಿದ್ದಾರೆ, ಮಂಕುತಿಮ್ಮನ ಕಗ್ಗ ಅಂತ ಬರೆದಿದ್ದಾರೆ. ಅದನ್ನು ಓದಿದ್ರೆ ಭಗವದ್ಗೀತೆ ಈಸಿಯಾಗಿ ಅರ್ಥ ಆಗುತ್ತೆ ಜನಸಾಮಾನ್ಯರಿಗೆ. ಆ ದೃಷ್ಟಿಯಿಂದ ಬರೆದು ಅವರು ಹುಟ್ಟಿದ್ದು, ಅವರು ಕಾರ್ಯಕ್ಷೇತ್ರ ಬಂದ್ಬಿಟ್ಟು ಹುಬ್ಬಳ್ಳಿ, ಧಾರವಾಡ ಹುಬ್ಬಳ್ಳಿ ಅವಳಿ ನಗರಗಳು ಇರಲಿ. ಇದೇನು ಅಂತಂದರೆ, ಈ ಥರ ಎಲ್ಲ ಬೆಳ್ಕೊಂಬಂದಾಗ ಹುಬ್ಬಳ್ಳಿ ಒಳಗೆ ಅಂಜಲಿ ಅಂಬೇಗ್ಯಾರ ಅಂತ ಇರ್ತಾರೆ. ಆಕೆ ಕಾಲೇಜಲ್ಲಿ ಓದ್ತಿರೋ ಹುಡುಗಿ. ಮೊನ್ನೆ ಏನಾಗುತ್ತೆ, ಆ ಹುಡುಗಿನ ನಾನು ಲವ್ ಮಾಡ್ತಿರ್ತಕ್ಕಂಥವನೊಬ್ಬ ಐ ಲವ್ ಯು ಅಂತ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗ ಹೋಗಿ ಅನೇಕ ಬಾರಿ ಚುಚ್ಚಿಬಿಟ್ಟು ಸಾಯಿಸ್ತಾನೆ ಅವಳನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ, ಮಾರ್ಗ ಮಧ್ಯದಲ್ಲಿ ಸತ್ತೋಗ್ತಾರಂತೆ. ಈ ಥರ ಪ್ರಕರಣಗಳು ಕಾಂಗ್ರೆಸ್ ಪೀರಿಯಡಲ್ಲೇ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, ಕಾಂಗ್ರೆಸ್ನಲ್ಲಿ ದೇಶಭಕ್ತರು ಕಡಿಮೆ ಆಗಿದ್ದಾರೆ, ಲಾ ಆ್ಯಂಡ್ ಆರ್ಡ್ರಿಗೆ ಬೆಲೆ ಕೊಡ್ತಕ್ಕಂಥವ್ರು ಕಡಿಮೆ ಆಗಿದ್ದಾರೆ. ಲಾ ಆ್ಯಂಡ್ ಆರ್ಡ್ರಿಗೆ ಬೆಲೆ ಕೊಡ್ತಕ್ಕಂಥವ್ರು ಕಡಿಮೆ ಆಗಿರೋರು ಎಲೆಕ್ಟ್ ಆಗಿರೋದ್ರಿಂದ ಅವ್ರೇನು ಮಾಡ್ಕೊಂಡಿದ್ದಾರೆ, ಫಾಸ್ಟಾಗಿ ದುಡ್ಡು ಮಾಡಬೇಕು. ಒಂದು ಉದ್ಯೋಗ ರಾಜಕೀಯವನ್ನು ಅವಲಂಬಿಸ್ಬಿಟ್ಟಿದ್ದಾರೆ. ವಿನ್ಸ್ಟನ್ ಚರ್ಚಿಲ್ ಹೇಳಿದಂಗೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ನೋಡಿ, ಬಹಳ ಒಳ್ಳೆಯ ಉದಾಹರಣೆ ಇದು. ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, 5 kg ಅಕ್ಕಿ ಕೊಟ್ಟೆ, 10 kg ಅಕ್ಕಿ ಕೊಟ್ಟೆ ಅಂತ ಅಂದ್ಬಿಟ್ಟು ಎಲೆಕ್ಷನ್ ಗೆದ್ದು ಬಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ನಾಳೆ ಇಮ್ರಾನ್ ಖಾನು 50 kg ಅಕ್ಕಿ ಕೊಡ್ತಾನೆ, ಅವನು ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ. ಎಲ್ಲಿ ಹೋಯಿತು ನಮ್ಮ ದೇಶ, ಎಲ್ಲಿ ಹೋಯಿತು ನಮ್ಮ ಸಮಾಜ, ಎಲ್ಲಿ ಹೋಯಿತು ನಮ್ಮ ಸಂಸ್ಕಾರ, ಎಲ್ಲಿ ಹೋಯಿತು ನಮ್ಮ ಸಂಸ್ಕೃತಿ, ಎಲ್ಲಿ ಹೋಯಿತು ಮಾನವೀಯ ಧರ್ಮ, ಎಲ್ಲಿ ಹೋಯಿತು ನೈತಿಕ ಮೌಲ್ಯಗಳು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದಾಗ ಅಂಜಲಿ ಅಂಬೇಗ್ಯಾರದ್ದು ಎಪಿಸೋಡ್ ಏನಿದೆ, ಈ ಪ್ರಕರಣ ಏನಿದೆ, ಕಣ್ಣು ಮುಂದೆ ಬಂದು ದುರಂತದ ಪುಸ್ತಕವನ್ನೇ ಓಪನ್ ಮಾಡಿಡುತ್ತೆ ನಮ್ಮ ಮುಂದೆ. ಇದನ್ನು ಮಾಡಿಬಿಡಬೇಕು ಅಂತಂದರೆ ನೋಡಿ, ನಾವು ವೋಟ್ ಹಾಕಬೇಕಾದ್ರೆ ಭಾಳ ಜಾಗೃತರಾಗಿ, ಎಲ್ಲರಿಗೂ ವೋಟ್ ಕೊಟ್ಟಿರ್ತಕ್ಕಂಥ ಪ್ರಕ್ರಿಯೆನೇ ತಪ್ಪು ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ, ಡೆಮಾಕ್ರಸಿ ಅಂದರೆ ಸಮಾನ ಮನಸ್ಕರು ಇರಬೇಕು. ಡೆಮಾಕ್ರಸಿ ಸಕ್ಸಸ್ ಆಗಬೇಕು ಅಂದರೆ ಸಮಾನ ಮನಸ್ಕರು ಇರಬೇಕು, ಮತ್ತು ಎಲ್ಲರೂ ದೇಶ ಪ್ರೇಮಿಗಳಾಗಿರಬೇಕು, ಎಲ್ಲರೂ ಭ್ರಷ್ಟಾಚಾರವನ್ನು ವಿರೋಧಿಸಬೇಕು, ಎಲ್ಲರೂ ಮಾನವೀಯ ಧರ್ಮಗಳಿಗೆ ಬೆಲೆ ಕೊಡಬೇಕು. ಇದನ್ನು ಪ್ರತಿಪಾದಿಸಿದವರು ಬಸವಣ್ಣನವರ ಮಾತುಗಳನ್ನ ಎಲೆಕ್ಷನ್ ಟೈಮಲ್ಲಿ ಉದ್ದುದ್ದವಾದ ಮೀಟಿಂಗ್ ಮಾಡಿಬಿಟ್ಟು ಬಸವಣ್ಣನವರು ಉಲ್ಲೇಖ ಮಾಡ್ತೀವಿ. ಆದರೆ ಏನು ಮಾಡ್ತೀವಿ ನಾವು, ಎಲೆಕ್ಷನ್ ಬಂದಾಗ ನನ್ನ ಹೆಸರಲ್ಲೂ ರಾಮ ಇದ್ದಾನೆ, ನಾನು ಹಿಂದೂ. ಎಲೆಕ್ಷನ್ ಗೆದ್ದ ಮೇಲೆ ಏನಂತೀವಿ, ಟಿಪ್ಪು ಜಯಂತಿ ಮಾಡೋಣ ಬನ್ನಿ, ನಾವು ಸರ್ವಧರ್ಮ. ಅಲ್ಲ ಸ್ವಾಮಿ, ನಮ್ಮ ಮನೇನ ಸ್ವಲ್ಪ ವ್ಯಾಪ್ತಿ ದೊಡ್ಡದು ಮಾಡಿದ್ರೆ ಸಮಾಜದ ವ್ಯಾಪ್ತಿ ಸ್ವಲ್ಪ ದೊಡ್ಡದು ಮಾಡಿದ್ರೆ ದೇಶ. ಹೀಗೆಲ್ಲ ಇಟ್ಕೊಂಡಾಗ ನಾವು ಹಿಂದೂ ದೇಶ ಅನ್ನೋದನ್ನೇ ಮರೆತು ಬಿಡ್ತೀವಿ. ನಮಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು. ಅದ್ಯಾರೋ ಸೇರಿಬಿಟ್ಟು ಸೆಕ್ಯುಲರ್ ಅಂತ ಸೇರಿಸ್ಬಿಟ್ರು. ಇಂದಿರಾ ಗಾಂಧಿಯವರು
1975 ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಪ್ರಿಯಾಂಬಲಲ್ಲಿ ಸೇರಿಸ್ಬಿಡ್ತಾರೆ ಸೆಕ್ಯುಲರ್ ಅನ್ನೋದನ್ನು. ಇದೇನಾಗಿದೆ, ದುರಂತದ ಮೇಲೆ ಗಾಯದ ಮೇಲೆ ಉಪ್ಪು ಹಾಕಿದಂಗೆ ದುರಂತಗಳ ಮೇಲೆ ದುರಂತ ನಡೆದು ಬಂದ್ಬಿಟ್ಟು ನಮ್ಮ ಹಿಂದೂ ಧರ್ಮ ನಾಶ ಆಗಿ ಬಂದುಬಿಟ್ಟಿದೆ. ಹಿಂದೂ ಧರ್ಮ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ, ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಮತ್ತು ಎಲ್ಲರೂ ಲೀವ್ ಆ್ಯಂಡ್ ಲೆಟ್ ಲೀವನ್ನು ಪಾಲಿಸಿ ಇಟ್ಕೊಂಡಿರೋರು. ಮಾನವೀಯ ಧರ್ಮಗಳು ಬಹಳ ಉದಾತ್ತವಾದದ್ದು. ರಾಮ ಕೃಷ್ಣ ಇಬ್ಬರು ಏನಿದ್ರು ಮಾನವರಲ್ಲೇ ಅತ್ಯಂತ ಮೇಲ್ಮಟ್ಟಕ್ಕೆ ಹೋಗಿ ಅವ್ರನ್ನ ದೇವರು ಅಂತ ಪೂಜೆ ಮಾಡಿ ಇಷ್ಟು ಇರ್ತಕ್ಕಂಥ ಸಮಾಜ ಹೇಗೆ ಹಾಳಾಯಿತು ಅಂತಂದರೆ ನೋಡಿ, ಸೆಕ್ಸ್ ಮತ್ತು ಮನಿ ಅರ್ನ್ ಮಾಡಬೇಕು ದೊಡ್ಡ, ಆದರೆ ಫಾಸ್ಟಾಗಿ ಮನಿ ಅರ್ನ್ ಮಾಡಬೇಕು ಅನ್ನೋ ಒಂದು ಹುಚ್ಚು ಹತ್ಬಿಟ್ಟಿದೆ ಜನಕ್ಕೆ. ಎಲ್ಲರೂ 1 ಕೋಟಿ ರೂಪಾಯಿ ಅರ್ನ್ ಮಾಡಬೇಕು, 100 ಕೋಟಿ ಅರ್ನ್ ಮಾಡಬೇಕು, 1000 ಕೋಟಿ ಅರ್ನ್ ಮಾಡಬೇಕು. ಅದಕ್ಕೆ ಸುಲಭವಾದ ಉದ್ಯೋಗ ರಾಜಕೀಯ ಅಂತ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡಿದ್ದಾರೆ, ವಿನ್ಸ್ಟನ್ ಚರ್ಚಿಲ್ ಹೇಳಿದರು, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಈಗ ಸ್ವತಂತ್ರ ಕೊಡೋದು ಬೇಡ ಅಂತ ಅಂದ್ಬಿಟ್ಟು, ಆದರೂ ಸಹ ನಮಗೆ ಸ್ವತಂತ್ರ ಸಿಕ್ಬಿಡ್ತು. ಅಟ್ಲಿ ಕಾಲದಲ್ಲಿ, ಅಟ್ಲಿ ಪ್ರಧಾನಮಂತ್ರಿಯಾಗಿದ್ದಾಗ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತಂದರೆ ನೋಡಿ, ಎಲೆಕ್ಷನ್ ಗೆದ್ದ ಮೇಲೆ ಟಿಪ್ಪು ಜಯಂತಿ ಮಾಡ್ತೀವಿ. ಎಲೆಕ್ಷನ್ ಗೆಲ್ಲಬೇಕಾದ್ರೆ ನನ್ನ ಹೆಸರಲ್ಲೂ ರಾಮ ಇದ್ದಾರೆ, ನನಗೆ ಓಟ್ ಹಾಕಿ ಅಂತ ಓಟ್ಗೆ ಮಾಡತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಡಬಲ್ಗೆ ಮಾಡೋರನ್ನ ನಾವು ಪ್ರಾಮಾಣಿಕರು ಅಂತ ನಂಬಬೇಕಾ? ಇದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲ ಮುಂದ್ಕೊಂಡು ಹೋದಾಗ ಅಂಜಲಿ ಅಂಬೇಗರ ಪ್ರಕರಣ ಕಣ್ ತೆರೆಸ್ತಾ ಇದೆಯಾ ಅಂತ ನೋಡಬೇಕು. ಏನಾಗುತ್ತೆ ನೋಡಿ, ಗೃಹ ಮಂತ್ರಿ ಹೇಳ್ತಾರೆ ಅದೆಲ್ಲ ವೈಯಕ್ತಿಕ ಕಾರಣಕ್ಕಾಗಿದ್ದು, ಸಾಮಾಜಿಕ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವರು ಸಹ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥವ್ರು, ಮತ್ತು ಪ್ರೆಸೆಂಟ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರೋರು ಈ ಥರ ಹೇಳ್ತಾರೆ ಅಂತಂದರೆ ನಮ್ಮ ಸಮಾಜ ಮನೇಲೇ ಹೊಡಿತಕ್ಕಂಥ ಇಂಥ ಕಾಲ ಬಂದಿದೆ. ಇಂಥವ್ರನ್ನೆಲ್ಲ ನಾವು ಮಂತ್ರಿಗಳಾಗಿ ಮಾಡ್ತೀವಲ್ಲ, ನಮ್ಮಂಥ ದಡ್ಡ ಬಡ್ಡಿ ಮಕ್ಕಳು, ನಮ್ಮಂಥ ದೇಶದ್ರೋಹಿಗಳು, ನಮ್ಮಂಥ ಕ್ರೂರಿಗಳು, ನಮ್ಮಂಥ ಆಂಟಿ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ ಅಂತ ಕೇಳಬೇಕಾಗತ್ತೆ. ಇದನ್ನೆಲ್ಲ ಕೇಳಿದಾಗ ಏನಾಗುತ್ತೆ, ಅಂಜಲಿ ಅಂಬೇಗರನ್ನ ಏನಾಗಿದೆ ನೋಡಿ, ಇವತ್ತು ಸಮಾಜ ಎಚ್ಚೆತ್ತಿದೆ. ಸಮಾಜ ಎತ್ತಿಬಿಟ್ಟು ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಅಂಜಲಿ ಅಂಬೇಗರನ್ನು ಯಾರು ಹಿಡಿದುಕೊಂಡ್ರು ಅವ್ರನ್ನ ನಮಗೆ ವಹಿಸಿಕೊಡಿ, ಅಥವಾ ಆತನ ಹಣೆಗೆ ಗುಂಡಿಟ್ಟು ಹೊಡೀರಿ, ರಸ್ತೆಯಲ್ಲಿ ಗುಂಡಿಟ್ಟು ಹೊಡೀರಿ, ಆತನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು, ಭಾಳ ಬೇಕು ಕೊಡಬೇಕು. ನಿಮ್ಮ ಕಾನೂನು ಪ್ರಕಾರ, ಡೆಮಾಕ್ರಸಿ ಪ್ರಕಾರ ಹೋದರೆ ಆತ ಅಕ್ವಿಟ್ ಆಗಿಬಿಡ್ತಾನೆ, ಬಿಡುಗಡೆ ಹೊಂದ್ಬಿಡ್ತಾನೆ, ಮತ್ತಿನ್ಯಾರನ್ನೋ ಕೊಲೆ ಮಾಡ್ತಾನೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನು ಪ್ರಜಾಪ್ರಭುತ್ವ ಇದೆ ಇದು ಸರಿ ಇಲ್ಲ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಲೈಕ್ ಮೈಂಡೆಡ್ ಪೀಪಲ್ ಇರಬೇಕು, ಎಲ್ಲರ ಫ್ರೀಕ್ವೆನ್ಸಿ ಒಂದೇ ಆಗಿರಬೇಕು, ಎಲ್ಲರೂ ದೇಶಭಕ್ತರಾಗಿರಬೇಕು, ಭ್ರಷ್ಟಾಚಾರ ಎಲ್ಲರ ಒಕ್ಕೂಲಿನಿಂದ ಹೊರಗಿರಬೇಕು. ಅಂಥ ಕಾಲದಲ್ಲಿ, ಅಂಥ ಸಮಾಜದಲ್ಲಿ, ಅಂಥ ಸಿಸ್ಟಮಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಸಕ್ಸಸ್ ಆಗುತ್ತೆ. ನಮ್ಮ ದೇಶದಲ್ಲಿ ಏನಾಗಿದೆ, ಪಶುಗಳಿಗಿಂತಲೂ ಹೀನವಾಗಿ ವರ್ತಿಸ್ತಕ್ಕಂಥ ಜನಗಳಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಇಲ್ಲಿ ಊಟ ಬೇಕು, ಇಲ್ಲಿ ನೀರು ಬೇಕು, ಇಲ್ಲಿ ಬದುಕಬೇಕು, ಎಲ್ಲ ಇಲ್ಲಿ ಬೇಕು, ಆದರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರಿಗೆ ನಾವು ಕ್ಷಮೆ ಮಾಡಿಬಿಡ್ತೀವಿ. ನಮ್ಮದು ಸೆಕ್ಯುಲರ್ ಅಂತ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಇದನ್ನೆಲ್ಲ ಹೇಳ್ಕೊಂಡು ಭ್ರಷ್ಟ ರಾಜಕಾರಣಿಗಳು ಏನು ಮಾಡ್ತಾರೆ, ಓಟ್ಗೋಸ್ಕರ ಮುಸಲ್ಮಾನರನ್ನ ವೋಟ್ ಬ್ಯಾಂಕಾಗಿ ಪರಿವರ್ತಿಸ್ಬಿಟ್ಟು ಅವ್ರಿಗೆ ಒಂದು 5 ವರ್ಷ 6 ವರ್ಷ ಕೇಸ್ ನಡೆಸ್ಬಿಟ್ಟು ಕ್ಷಮೆ ಮಾಡಿಬಿಡ್ತಾರೆ. ಏನಾಗುತ್ತೆ, ಇದು ಡೆಮಾಕ್ರಸಿನೇ ತಪ್ಪೋಗ್ಬಿಟ್ಟಿದೆ. ನಮ್ಮ ದೇಶಕ್ಕೆ ಡೆಮಾಕ್ರಸಿ ಅಲ್ಲ. ಡೆಮಾಕ್ರಸಿ ಸಕ್ಸಸ್ ಆಗಬೇಕಾದ್ರೆ ಎಲ್ಲರ ಮೈಂಡ್ಸೆಟ್ ಒಂದೇ ಇರಬೇಕು, ಎಲ್ಲರ ಫ್ರೀಕ್ವೆನ್ಸಿ ಒಂದೇ ಥರ ಇರಬೇಕು. ಮತ್ತು ಮನೆಯ ವ್ಯಾಪ್ತಿನ ಎಕ್ಸ್ಟೆಂಡ್ ಮಾಡಿದ್ರೆ ಸಮಾಜ ಆಗುತ್ತೆ, ಸಮಾಜದ ವ್ಯಾಪ್ತಿನ ಎಕ್ಸ್ಟೆಂಡ್ ಮಾಡಿದ್ರೆ ದೇಶ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡಾಗ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶವನ್ನು ವಿಭಜನೆ ಮಾಡಿದ್ರು. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನನ ಬಿಟ್ಕೊಟ್ಟ ಮೇಲೆ ಉಳಿದಿದ್ದ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಇದನ್ನು ಒಕ್ಕೂರಿನಿಂದ ಹೇಳಬೇಕಾಗಿದೆ. ಇದನ್ನು ಒಕ್ಕೂರಿನಿಂದ ಹೇಳಬೇಕು ಅಂತಂದರೆ ನಾವು ಹಿಂದೂಗಳೆಲ್ಲ ಜಾತಿಯ ಪದ್ಧತಿಯನ್ನು ಬಿಟ್ಟು ಹೊರಗೆ ಬರಬೇಕು. ಈ ಜಾತಿಯ ಪದ್ಧತಿಗಳು ಅತಿ ದೊಡ್ಡದಾಗಿ ರಾವಣನಿಗೆ 10 ತಲೆ ಇತ್ತಂತೆ. 10 ತಲೆ ಅಂತಂದರೆ 10 ಥರ ಕಿಡಿಗೇಡಿ ವಿದ್ಯೆ ಮಾಡ್ತಿದ್ದಂತೆ. ಈಗ 1000 ಥರ ಕಿಡಿಗೇಡಿ ವಿದ್ಯೆಗಳು ಮಾಡ್ತೀವಿ, 1000 ಥರ ಕಳ್ಳಾಟಗಳನ್ನ ಆಡ್ತೀವಿ. ಇದನ್ನೆಲ್ಲ ಇದು ಮಾಡಬೇಕು ಅಂತಂದರೆ, ಹೋಗಿಸ್ಬೇಕು ಅಂತಂದರೆ ನಾವು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನ ಓಡಿಸ್ಬೇಕು. ಅದಕ್ಕೆ ನಾವು ಮನೆಗಳಲ್ಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ಬೇರೆಯವ್ರನ್ನ ಕರೆದು ಊಟ ಹಾಕಬೇಕು. ಮತ್ತು ಹಿಂದೂ ಅಂತ ಬರಬೇಕು. ಸರ್ಕಾರನೇ ನಮ್ಮನ್ನು ವಿಭಜನೆ ಮಾಡಿಬಿಟ್ಟಿದೆ. ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕು, ಸ್ಕೂಲಿಗೆ ಸೇರಬೇಕು ಅಂದರೆ ಅಪ್ಲಿಕೇಶನ್ ಫಾರ್ಮ್ಗಳು ಕೊಡ್ತಾರೆ. ಅಲ್ಲಿ ಇಂಡಿಯಾ ಅಂತ ಕೇಳ್ತಾರೆ, ಅದಾದ ನಂತರ ಹಿಂದೂ ಅಂತ ಕೇಳ್ತಾರೆ, ಅದಾದ ನಂತರ ಬ್ರಾಹ್ಮಣ ಅಂತ ಕೇಳ್ತಾರೆ, ಅದಾದ ನಂತರ ಸಬ್ ಕ್ಯಾಸ್ಟ್ ಅಂತ ಕೇಳ್ತಾರೆ.
ಹೀಗೆ ಕೇಳಿ 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 65 ವರ್ಷಗಳಲ್ಲಿ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ ಇದು. ಏನು ಅಂತಂದರೆ ಈ ಅನಿಷ್ಟ ಪದ್ಧತಿ, ಇದಕ್ಕೆಲ್ಲ ಪಾಪದ ಪಡವನ್ನು ಜಾಸ್ತಿ ಹೊತ್ಕೋಬೇಕಾಗಿರೋರು ಕಾಂಗ್ರೆಸ್ನವರೇ. ಆ ದೃಷ್ಟಿಯಿಂದ ಬನ್ನಿ ಕಾಂಗ್ರೆಸ್ನ ರಿಜೆಕ್ಟ್ ಮಾಡೋಣ. ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ, ಅಬ್ಕಿ ಬಾರ್ 400 ಪಾರ್ ಅಂದ್ಬಿಟ್ಟು 400ಕ್ಕಿಂತ ಹೆಚ್ಚು ಸೀಟುಗಳು ನರೇಂದ್ರ ಮೋದಿಯವರು ತಗೊಳ್ಳಿ. ಮತ್ತು ಸಾಕ್ರೆಟೀಸು ಮತ್ತು ಟಾಲ್ಸ್ಟಾಯ್ ಅವರು ಅನೇಕ ಸಂವಾದದಲ್ಲಿ ಹೇಳಿದ್ದಾರೆ, ಏನು ಪರ್ಮನೆಂಟ್ ಪ್ರಪಂಚದಲ್ಲಿ ಅಂತಂದರೆ ಅತ್ಯಂತ ದೊಡ್ಡ ದಾರ್ಶನಿಕರು ಅವರಿಬ್ಬರು ಅನೇಕ ಸಂವಾದಗಳಲ್ಲಿ ಹೇಳಿದ್ದಾರೆ, ಚೇಂಜ್ ಇಸ್ ಪರ್ಮನೆಂಟ್ ಅಂತ. ನಮ್ಮ ಸಂವಿಧಾನ 1950ರಲ್ಲಿ 1947ರಲ್ಲಿ ಏನು ರಚನೆ ಆಯಿತು, ಆಗಿನ 5 ವರ್ಷಕ್ಕೆ ಮಾತ್ರ ಅದು ಸೂಕ್ತವಾಗಿತ್ತು. ಈಗ ಫಾಸ್ಟ್ ಮನಿ ಮತ್ತು ಸೆಕ್ಸು ಎಲ್ಲವನ್ನು ಓವರ್ಟೇಕ್ ತಗೊಂಡಿದೆ. ಆ ದೃಷ್ಟಿಯಿಂದ ನಮ್ಮ ಸಂವಿಧಾನವೂ ಬದಲಾಗಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯವ್ರನ್ನ ನಾವು ಪುನಃ ಎಲೆಕ್ಟ್ ಮಾಡಬೇಕು. ಇಲ್ಲ ಅಂದರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲೇ ನಾವು ಪರಕೀರಾಗಿಬಿಟ್ರೆ ಎಲ್ಲಿಗೆ ಹೋಗಬೇಕು ನಾವು? ನೋಡಿ, ಇಸ್ಲಾಂ ದೇಶದಲ್ಲಿ ಏನಾದರೂ ಸೇಫ್ಟಿ ಬೇಕು ಅಂದರೆ 50ಕ್ಕಿಂತ ಹೆಚ್ಚು ರಾಷ್ಟ್ರಗಳಿವೆ. ಮತ್ತು ಕ್ರಿಶ್ಚಿಯನ್ರಿಗೆ ಏನಾದರೂ ಸೇಫ್ ಜಾಗ ಬೇಕು ಅಂದರೆ 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಿವೆ. ಆದರೆ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಏನಾದರೂ ಸೇಫ್ಟಿ ಜಾಗ ಬೇಕು ಅಂದರೆ ಇರ್ತಕ್ಕಂಥ ನಮ್ಮ ದೇಶ ಒಂದೇ ಹಿಂದೂಸ್ತಾನ. ಇಲ್ಲಿ ನಾವು ಸುಖ ಸಮೃದ್ಧಿ ನೆಮ್ಮದಿಯಿಂದ ಬಾಳಬೇಕು ಅಂತಂದರೆ ನಾವು ನಮ್ಮ ಸಂಕುಚಿತ ಮನೋಭಾವನ ಬಿಡಬೇಕು ಮತ್ತು ಜಾತಿಯ ಪದ್ಧತಿಯನ್ನು ವಿರೋಧಿಸಬೇಕು. ಹಿಂದೂ ಅಂತ ಬರೆದ್ರೆ ಸಾಕಲ್ಲಿ ಸ್ಟಾಪ್ ಮಾಡಿಬಿಡೋಣ. ಆಗ ಮಾತ್ರ ನಾವು ತಲೆ ಎತ್ತಿ ನಿಲ್ಬೋದು, ತಲೆ ಎತ್ತಿ ಓಡಾಡ್ಬೋದು, ತಲೆ ಎತ್ತಿ ಬದುಕ್ಬೋದು, ತಲೆ ಎತ್ತಿ ಹೋರಾಡ್ಬೋದು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನರೇಂದ್ರ ಮೋದಿಯವರು ಈಗ ಸಣ್ಣ ಹೆಜ್ಜೆಯನ್ನು ಇಟ್ಟು ಪ್ರಾರಂಭ ಮಾಡಿದ್ದಾರೆ. ಏನು ಅಂತಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಅಂದ್ಬಿಟ್ಟು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ 3ನೇ ಅಧಿಕಾರದ ಅವಧಿಯಲ್ಲಿ. ಅವರೇ ಬರೋದು ಗ್ಯಾರಂಟಿ. ಆದರೆ ನೋಡಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತೀವಿ, ತುಂಬ ವಿರೋಧ ಇತ್ತು. ಈಗೇನಾಯಿತು, ಮೊನ್ನೆ 4-5 ದಿವಸ ಪೇಪರ್ಗಳಲ್ಲಿ ನಾವು ಟಿ ವಿ ನ್ಯೂಸ್ಗಳಲ್ಲಿ ನೋಡಿದ್ರೆ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಅನೇಕರಿಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ನೀವು ಇಂಡಿಯನ್ ಸಿಟಿಸನ್ ಅನ್ನತಕ್ಕಂಥ ಸರ್ಟಿಫಿಕೇಟ್ನ ಕೊಟ್ಟು ತುಂಬ ಸಂತೋಷ ಆಗುತ್ತಿದೆ. ಏನು ಅಂತ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಸಂಬಂಧಿಕರು ಬೇರೆ ದೇಶದಲ್ಲಿ ಅಮಾಯಕರು ಆಗಿ ಅತ್ಯಾಚಾರ, ಅನಾಚಾರ, ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅಂತ ಅವ್ರನ್ನ ನಮ್ಮನೆ ಕರ್ಕೊಂಬಂದು ಊಟ ಹಾಕೋದು ಎಷ್ಟು ಪುಣ್ಯ ಬರುತ್ತೆ, ಅಷ್ಟು ಪುಣ್ಯದ ಕೆಲಸ ಮಾಡಿದ್ದಾರೆ. ಇಂಥ ಕೆಲಸಗಳು ಮಾಡ್ತಕ್ಕಂಥ ರಾಜಕೀಯ ಶಕ್ತಿಗಳನ್ನ ಬಲಪಡಿಸೋಣ, ಅವ್ರಿಗೆ ಪ್ರೋತ್ಸಾಹ ನೀಡೋಣ, ಅವ್ರನ್ನೇ ಮತ್ತೊಮ್ಮೆ ಎಲೆಕ್ಷನ್ ಗೆಲ್ಸೋಣ, ನರೇಂದ್ರ ಮೋದಿಯವರ ಕೈಗಳನ್ನ ಬಲಪಡಿಸೋಣ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.